ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಾರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇನ್ನೇನು ಬಿಗ್ ಬಾಸ್ ಕೆಲವೇ ದಿವಸಗಳಲ್ಲಿ ಶುರು ಆಗುವಂಥದ್ದು. ಆ್ಯಂಡ್ ಇನ್ನೊಂದು 2 ದಿನ ಅಷ್ಟೇ. ಸೊ ಸಂಡೇ ಸಾಯಂಕಾಲ 6 ಗಂಟೆಗೆ ಸೊ ಆನ್ ಏರ್ ಆಗುತ್ತೆ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಓಪನಿಂಗು. ಬಟ್ ಬಿಗ್ ಬಾಸ್ ಬಗ್ಗೆ ಕೆಲವೊಂದು ಅಪ್ಡೇಟ್ಗಳಿದ್ದಾವೆ, ಜೊತೆಗೆ ಕೆಲವೊಂದು ಏನು ಹೇಳ್ತೀವಿ ಅಂತಂದರೆ ರೂಮರ್ಸ್ಗಳು ಕೂಡ ಇದೆ. ಸೊ ಅವ್ರು ಬರ್ತಿದ್ದಾರೆ, ಇವ್ರು ಬರ್ತಿದ್ದಾರೆ ಅನ್ನೋದೆಲ್ಲ ಇದೆ. ಬಟ್ ಅದ್ರ ಬಗ್ಗೆ ಎಷ್ಟು ಸರಿ ಅನ್ನೋದೇ ಪ್ರಶ್ನೆ ಉಳ್ಕೊಳ್ಳುತ್ತೆ. ಬಿಕಾಸ್ ಸಿಕ್ಕಾಪಟ್ಟೆ ಒಂದು ರೂಮರ್ಸ್ಗಳು ಬರ್ತಿದ್ದಾವೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಆಲ್ರೆಡಿ ಅವ್ರು ಕನ್ಫರ್ಮ್ ಆಗಿದ್ದಾರೆ. ಸೊ ಈ ರೀತಿಯ ಕಂಟೆಸ್ಟೆಂಟ್ ಲಿಸ್ಟ್ಗಳು ಸಿಕ್ಕಾಪಟ್ಟೆ ಬರ್ತಿದೆ. ಬಟ್ ಅದಕ್ಕೋಸ್ಕರನೇ, ಯಾಕಂದರೆ ಒಬ್ಬೊಬ್ಬರ ಕಡೆಯಿಂದ ಒಂದೊಂದು ಸೋರ್ಸನ್ನು ತೊಗೊಂಡ್ರು ಕೂಡ ಸೊ ಮಲ್ಟಿಪಲ್ ಆಗಿ ಹೆಸರುಗಳು ಕೇಳಿ ಬರ್ತಿದೆ. ಕೆಲವೊಂದು ಅದನ್ನು ಮಾತ್ರ ನಂಬೋದು. ಬಟ್ ಆದರೆ ಕೆಲವೊಂದು ಏನು ಅಂತಂದರೆ ಅಂದರೆ ಅನ್ವಾಂಟೆಡ್ ಆಗಿರೋವಂಥದ್ದೆಲ್ಲ ಒಂದು 18 ಜನ ಕಂಟೆಸ್ಟೆಂಟ್ ಅಂದರೆ ಅವರೇನೆ ಕೊಡ್ತಿರೋವಂಥವ್ರೇ ಒಂದು 20-25 ಜನದ ಕೊಡ್ತಿದ್ದಾರೆ. ಸೊ ಅದರಲ್ಲಿ ಕೆಲವರು ಮಾತ್ರ ಬರ್ಬೋದೇ ಹೊರತು ಎಲ್ಲರೂ ಕೂಡ ಬರ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಕೂಡ ಅಷ್ಟೇ, ಇವಾಗ ಎಷ್ಟೇ ಲಿಸ್ಟ್ ಹೇಳಿದ್ರು ಸೊ ಅದರಲ್ಲಿ ಒಂದು 3-4 ಜನ ಬರ್ಬೋದು ಬಿಟ್ಟರೆ ಸೊ ಎಲ್ಲರೂ ಕೂಡ ಬರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಕಂಟೆಸ್ಟೆಂಟ್ ಲಿಸ್ಟ್ ಅನ್ನೋದು ಇದೆಯಲ್ಲ, ಸೊ ಅದನ್ನು ನಾವು ನಾಳೆ ಅಲ್ಲಿ ನಾಡಿದ್ದವರೆಗೂ ಕೂಡ ವೇಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋವಂಥದ್ದು. ಜೊತೆಗೆ ಇನ್ನೊಂದೇನು ಅಂತಂದರೆ, ಸೊ ಇವತ್ತು ಏನೋ ನಾಳೆ ಏನೋ ಕ್ರೇಜಿ ಅಪ್ಡೇಟ್ ಬರುತ್ತೆ ಹಾಗೆ ಹೇಗೆ ಅಂತೇನೋ ಅಂದರು. ಇವತ್ತಿಗೆ ಅದೇನು ಅಪ್ಡೇಟ್ ಅಂತ ನಂಗಂತೂ ಗೊತ್ತಿಲ್ಲ. ಬಂದರೆ ಇನ್ನೇನು ಬರ್ಲಿಕ್ಕೆ ಏನಿಲ್ಲ. ಪ್ರೆಸ್ ಮೀಟ್ ಅಂತೂ ಕ್ಯಾನ್ಸಲ್ ಆಗಿದೆ. ಜೊತೆಗೆ ಪ್ರೋಮೋ ಶಾಟ್ ಅಂತೂ ಅದು ಯಾವಾಗ ಒಂದು ಪ್ರೋಮೋ ಬಿಟ್ಟಿದ್ರು, ಆ ಕಾಗೆದು ನರಿದು ಅಜ್ಜಿದು ಒಡೆದು, ಸೊ ಅದೇ ಪ್ರೋಮೋನ ಒಂದು ವಾರ ಅಲ್ಲ, ಆ್ಯಕ್ಚುಲಿ 10-15 ದಿವಸದಿಂದ ಅದನ್ನೇ ಹಾಕೊಂಡು ಕಟ್ ಮಾಡಿ ಸೊ ಅದನ್ನೇ ಹಾಕೊಂಡು ರುಬ್ತವ್ರೆ. ನಿಜವಾಗ್ಲೂ ಈ ಸರಿ ಒಂದು ಬಿಗ್ ಬಾಸ್ಗಿಂತ ಮುಂಚೆ ಏನು ಹೈಪ್ ಕ್ರಿಯೇಟ್ ಆಗಬೇಕಾಗಿತ್ತು, ದೇವರಾಣೆಗೂ ಅದು ಆಗಲಿಲ್ಲ ಅಂತಲೇ ಹೇಳ್ಬೋದು. ಒಂದೇ ಒಂದು ಹೈಪ್ ಆಗಿದ್ದೇನೋ ಅಂತಂದರೆ ಯಾರು ಹೋಸ್ಟ್ ಮಾಡ್ತಾರೆ ಅನ್ನೋಂಥದ್ದು. ಬಟ್ ಅದು ಸುದೀಪ್ ಸರ್ ಅವರೇ ಮಾಡ್ತಾರೆ ಅಂತ ಏನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಸೊ ಅಲ್ಲಿಗೆ ಅದು ಹೈಪ್ ಮುಗ್ದೋಯ್ತು, ಸುದೀಪ್ ಸರ್ ಮಾಡ್ತಾರೆ ಅಂದಮೇಲೆ ಮುಗ್ದೋಯ್ತು ಅದು. ಬಟ್ ಬಿಗ್ ಬಾಸ್ ಶೋ ಬಗ್ಗೆ ಏನೂ ಕೂಡ ಕಂಟೆಂಟ್ ಬಿಟ್ಕೊಟ್ಟಿಲ್ಲ ಅವರು. ಏನು ಅಂತ ಗೊತ್ತಾಗ್ತಿಲ್ಲ, ಏನಾದರೂ ದೊಡ್ಡ ಸರ್ಪ್ರೈಸ್ ಇಟ್ಕೊಂಡಿದ್ದಾರಾ ಅಂತ ಗೊತ್ತಿಲ್ಲ. ಬಟ್ ಆ ಹೈಪ್ ಏನು ಸಿಗಬೇಕಿತ್ತು, ಆ ಹೈಪ್ ಅಂತೂ ಖಂಡಿತವಾಗ್ಲೂ ಸಿಕ್ಕಿಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದಕ್ಕೆ ನನ್ನ ಪ್ರಕಾರ ಇನ್ನೂ ಚೆನ್ನಾಗಿರೋ ಒಂದು ಪ್ರೋಮೋ ಬಿಡಬೇಕಾಗಿತ್ತು, ಬಿಗ್ ಬಾಸ್ ಹೌಸ್ದಾದ್ರಾಗಿರ್ಬೋದು. ಜೊತೆಗೆ ಅಟ್ಲೀಸ್ಟ್ ಥೀಮ್ ಏನಿರುತ್ತೆ, ಕಾನ್ಸೆಪ್ಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಪ್ರೋಮೋ ಬಿಡಬೇಕಿತ್ತು ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಇನ್ನೂ 3 ದಿನ ಬ್ಯಾಲೆನ್ಸ್ ಇರೋದ್ರಿಂದ ಇವತ್ತು ಕಂಟೆಸ್ಟೆಂಟ್ಗಳ ಕೆಲವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಂತೆ, ಅಂದರೆ ಶೂಟ್ ಮಾಡ್ತಿದ್ದಾರೆ. ಸೊ ಇನ್ನೇನು ಫಿನಾಲೆ ಅಂತೀನಿ, ಗ್ರ್ಯಾಂಡ್ ಓಪನಿಂಗ್ ಸಂಡೇ ಇರೋದ್ರಿಂದ ಸೊ ಇವತ್ತೇ ಸೊ ಶೂಟ್ ಮಾಡ್ಕೊಂಡು ಇಟ್ಕೊತಾರೆ. ಸೊ ಅಲ್ಲಿ ಆವಾಗ ಪ್ಲೇ ಮಾಡ್ತಾರೆ ಅದು. ಸೊ ಗ್ರ್ಯಾಂಡ್ ಓಪನಿಂಗ್ ದಿನ ನಮ್ಮ ಟಿವಿನಲ್ಲಿ ಬರುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಏನಿದ್ದಾರೆ ಇವಾಗ, ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂಥವ್ರು, ಸೊ ನಾಳೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗ್ತಾರಂತೆ. ಅಂದರೆ ನಾಳೆನೇ ಶೂಟ್ ಮಾಡ್ತಾರೆ. ಸೊ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ದು ಸೊ ನಾಳೆನೇ ಶೂಟ್ ಮಾಡ್ತಾರೆ, ಅದು ನಾಡಿದ್ದು ಆನ್ ಏರ್ ಆಗುತ್ತೆ. ಓಕೆ, ಜೊತೆಗೆ ಇನ್ನೊಂದೇನು ಅಂತಂದರೆ, ಅಗೇನ್ ನಾಳೆ ಒಂದು ಏನೋ ಪ್ರೋಮೋ ಥರ ಬಿಡ್ತಾರಂತೆ. ಮೇ ಬಿ ಇವತ್ತೇನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನು ಶೂಟ್ ಮಾಡಿರ್ತಾರೆ, ಮೇ ಬಿ ಅದರದ್ದೇನೆ ಸ್ವಲ್ಪ ಫೇಸ್ ಅಂತೂ ತೋರಿಸಲ್ಲ, ಓನ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ದು. ಸೊ ವಾಯ್ಸ್ ರೀತಿಯಲ್ಲಿ ಸುದೀಪ್ ಸರ್ದು ಏನಾದರೂ ಸ್ವಲ್ಪ ಕಟ್ ಮಾಡಿ ಹಾಕ್ಬೋದು ಅಂತ ಅನ್ಸುತ್ತೆ. ಇನ್ನು ಸುದೀಪ್ ಸರ್ದೇನೆ ಒಂದು ಗ್ರ್ಯಾಂಡ್ ಓಪನಿಂಗ್ ಪ್ರೋಮೋ ಬಿಡಬೇಕು ಅಂದರೆ ಅದು ಸಂಡೇ ಬಿಡ್ತಾರೆ. ಸೊ ಅದು ಈವ್ನಿಂಗ್ ಮೇ ಬಿ ಮಧ್ಯಾಹ್ನ ಅಂತ ಅನ್ಸುತ್ತೆ, ಈವ್ನಿಂಗ್ ಅಲ್ಲ ಮಧ್ಯಾಹ್ನ ಟೈಮಲ್ಲಿ ಬಿಡ್ಬೋದು ಅಥವಾ ಮಾರ್ನಿಂಗ್ ಟೈಮಲ್ಲಿ ಬಿಡ್ಬೋದು. ಸೊ ಇವತ್ತು ಅಥವಾ ನಾಳೆ ಅಂತೂ ಸುದೀಪ್ ಸರ್ದು ಗ್ರ್ಯಾಂಡ್ ಓಪನಿಂಗ್ ಯಾವುದೇ ರೀತಿಯ ಒಂದು ಪ್ರೋಮೋ ಅಂತೂ ಬಿಡಲ್ಲ. ಓಕೆ, ಬಟ್ ಆದರೂ ನಿಜವಾಗ್ಲೂ ಆ ಒಂದು ಹೈಪ್ ಅಂತೂ ದೇವರಾಣೆಗೂ ಕಾಣಿಸ್ತಾ ಇಲ್ಲ. ಎಲ್ಲಿ ತೊಗೊಂಡೋಗಿ ನಿಲ್ಲಿಸ್ತಾರೋ ಗೊತ್ತಿಲ್ಲ ನನಗೆ. ಸೊ ಏನಾದರೂ ಸರ್ಪ್ರೈಸ್ ತುಂಬ ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿದ್ದಾರಾ ಅನ್ನೋದು ಪ್ರಶ್ನೆ ಉಳ್ಕೊಳ್ಳುತ್ತೆ. ಆ ಥರ ಏನಾದರೂ ಇದ್ದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವ್ಯೂಸ್ ಬಂದಿಲ್ಲ, TRP ಬಂದಿಲ್ಲ ಅಂದ್ರೂ ಮುಂದೆ ಹೋಗ್ತಾ ಬರುತ್ತೆ. ಬಟ್ ಅವ್ರ ಹತ್ರ ಏನಾದರೂ ವಿಷಯನೇ ಇಲ್ಲ ಅಂತಂದಾಗ ಸೊ ಈ ಸರಿ ಬಿಗ್ ಬಾಸ್ ಸ್ವಲ್ಪ ಸಪ್ಪೆನೇ ಅಂತ ಅನಿಸುತ್ತೆ. ಆ್ಯಂಡ್ ಕಂಟೆಸ್ಟೆಂಟ್ಗಳು ಯಾರು ಬರ್ತಾರೆ ಅನ್ನೋದು ಮೇನ್ ಅದು ಇದೆ. ಇವ್ರು ಏನೇ ಕಾನ್ಸೆಪ್ಟ್ ಕೊಟ್ಟರು ಅಷ್ಟೇ, ಏನೇ ಟಾಸ್ಕ್ ಕೊಟ್ಟರು ಅಷ್ಟೇ, ಅಲ್ಲಿ ಕಂಟೆಸ್ಟೆಂಟ್ ಯಾವ ರೀತಿಯಲ್ಲಿ ಆಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಎಲ್ಲರೂ ಕೂಡ ಸಪ್ಪೆ ಇರೋವಂಥವ್ರು ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ TRP ಬರಲಿಕ್ಕೆ. ಓಕೆ, ಸ್ವಲ್ಪ ಈ ರಜತ್ ಅಂತವರು, ನಮ್ಮ ಲಾಯರ್ ಜಗದೀಶ್ ಅಂತವರು, ಸೊ ಮಂಜಣ್ಣನ್ ಅಂತವರು ಅಥವಾ ವಿನಯ್ ಇದ್ರಲ್ಲ ಅವರು, ಸೊ ಇಂಥವ್ರಿದ್ದರೆ ಸ್ವಲ್ಪ ನೋಡಲಿಕ್ಕೆ ಮಜಾ ಬರುತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಓಕೆ, ಸೊ ನಿಮ್ಮ ಪ್ರಕಾರ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಬೇಕು ಅಂತ ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸುಮಾರು ಜನದ ಇರುತ್ತೆ ಹೆಸರುಗಳು. ಸೊ ಅವರು ಅಟ್ಲೀಸ್ಟ್ ಕೆಲವು ಕಂಟೆಸ್ಟೆಂಟ್ ಅವರೇ ಹೇಳಿರುವಂಥದ್ದು, ನಾನು ಬರ್ತಾ ಇಲ್ಲ, ಯಾಕೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನ್ಯೂಸ್ ಎಲ್ಲ ಅಂತ ಕೆಲವರು ಹೇಳ್ಕೊಂಡಿದ್ದೆ. ಎಕ್ಸಾಂಪಲ್ ಮೇಘಾ ಶೆಟ್ಟಿ ಅಂತ. ಸೊ ಆ ರೀತಿಯಲ್ಲಿ ಅವ್ರದ್ದು ಹೆಸರು ಓಡಾಡ್ತಿರೋ ಟೈಮಲ್ಲಿ ಅವರೇ ಹೇಳಿದರು, ಸೊ ನಾನು ಹೋಗ್ತಾ ಇಲ್ಲ ಅಂತಲೇ ಹೇಳ್ದಂಗಿತ್ತು, ಎಲ್ಲೋ ಅವರೇ ಅಪ್ಡೇಟ್ ಕೊಟ್ಟಿರೋವಂಥದ್ದು. ಬಟ್ ಇವತ್ತು ಅಗೇನ್ ಅವ್ರದ್ದು ಅಪ್ಡೇಟ್ ಬರ್ತಿದೆ, ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟರ್ ಆಗ್ತಾರೆ ಅನ್ನೋ ರೀತಿಯಲ್ಲಿ.
ಈ ರೀತಿನಲ್ಲಿದೆ. ಸ್ವಲ್ಪ ಈ ಅಪ್ಡೇಟ್ ಕೊಡೋರು ಕೂಡ ಅಷ್ಟೇ, ಅವರಿಗೆ ನೇರವಾಗಿ ಅಪ್ಡೇಟ್ ಕೊಡೋ ಹಾಗಿಲ್ಲ, ಅವ್ರಿಗೆ ಯಾರು ಅಪ್ಡೇಟ್ ಕೊಡ್ತಾರೆ. ಸೊ ಆ ರೀತಿಯಲ್ಲಿ ಮೇ ಬಿ ಇನ್ಸ್ಟ್ರಕ್ಷನ್ ಇರುತ್ತೆ, ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಡೋ ರೀತಿಯಲ್ಲೇ ಹೇಳಿರ್ತಾರೆ. ಸೊ ಹಾಗಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಏನು ಅಪ್ಡೇಟ್ಗಳು ಬಂದಿದ್ದಾವೆ ಎಲ್ಲದರಲ್ಲೂ ತೊಗೊಂಡ್ರೆ ಒಂದು 4-5 ಜನ ಕನ್ಫರ್ಮ್ ಆಗಿರ್ತಾರೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.